ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೆಂಗಿದ್ರಿ? ನಾ ಆರಾಮಿದ್ದೀನಿ ನೋಡ್ರಿ. ಭಾಳ ದಿವಸ ಆಯಿತು ಅದು ವಿಡಿಯೋ ಮಾಡಬೇಕು, ನನ್ನ ಸ್ಯಾರಿ ಕಲೆಕ್ಷನ್ ತೋರಿಸ್ಬೇಕು ಅಂತೇಳಿ ಭಾಳ ದಿವಸ ಆಯಿತು ಅಂದ್ಕೊಳತ್ತಿದ. ಬಟ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಟೈಮ ನಮ್ಮ ಮಾಮನ ಮಗನ ಮದುವೆಗೆ ಹೋಗಿದ್ದಲ್ರಿ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಅಲ್ಲಿ ಸೀರೆ ಹಾಕೊಂಡಿದ್ದೇವಲ್ರಿ, ಹಾಗಾಗಿ ಅಲ್ಲಿ ಗಲೀಜಾಗಿವು ಸೀರೆಗಳು. ಆಮೇಲೆ ಬ್ಯಾಸ್ಗಿದು ಬಿಸಿಲಿಂದ ಸ್ವೆಟ್ ಆಗಿ ಹಾಗಾಗಿ ಗಲೀಜಾಗ್ಯಾವ ಅಂತ ಹೇಳ್ಕೇಸಿಂದ ಒಂದು ಸ್ವಲ್ಪ 4-5 ಸೀರೆ, ಒಂದು 3-4 ಸೀರೆಗಳು ಡ್ರೈ ಕ್ಲೀನಿಗೆ ಕೊಟ್ಟಿದ್ದ. ಅದು ಇವತ್ತು ಬಂದವ. ಹಾಗಾಗಿ ಅವು ಸೀರೆ ಮತ್ತು ಬೇರೆ ಸೀರೆಗಳೆಲ್ಲ ಇವತ್ತು ತೋರ್ಸಮ್ಮಿ, ವಿಡಿಯೋ ಮಾಡಮ್ಮ ಅಂತೇಳಿ ಈಗ ಸ್ಟಾರ್ಟ್ ಮಾಡೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ಬರ್ರಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಮೊದಲೇನು ಸ್ಯಾರಿ ರೀ, ರೆಡ್ ಕಲರ್ದದ. ಇದು ನನ್ನ ಬರ್ತ್ಡೇ ತೊಗೊಂಡಿದ್ದಾರೆ. ಇದು ಸ್ಯಾರಿ ಸಾಫ್ಟ್ ಅಂದ್ರೆ ಸಾಫ್ಟ್ ಅದ ರೀ. ಹೆಂಗೆ ಹಾಕ್ಕೊಂಡಿರ್ತೇವೆ ಹಾಗೆ ಕೂಡ್ತದ. ನನ್ನ ಬರ್ತ್ಡೇಗೆ ಭಾಳ ಮಂದಿ ಕೇಳಿದ್ರಿ ಎಲ್ಲಿ ತೊಗೊಂಡಿದ್ದು ಸ್ಯಾರಿ ಅಂತ ಹೇಳ್ಕೇಸಿಂದ. ಇನ್ಸ್ಟಾಗ್ರಾಮ್ದಾಗೂ ಕೇಳ್ಯಾರೆ, ಆಮೇಲೆ ವಾಟ್ಸಪ್ನಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಅಂತೇಳಿ. ಇದು ನಾನು ಇನ್ಸ್ಟಾಗ್ರಾಮ್ದಾಗ ಸಾರಿ ಬೈ ವರಹಿ ಅಂತೇಳಿ ಒಂದು ಐಡಿ ಇದ್ದಾರೆ, ಅಲ್ಲಿ ತರಿಸ್ಕೋತೀನಿ ಜಾಸ್ತಿ ಸ್ಯಾರಿಗಳು. ಆಮೇಲೆ ಇನ್ನೊಂದು ಹೇಮಾ ಸ್ಟುಡಿಯೋದಾಗ 2 ID ಒಳಗೆ ನಾನು ತರಿಸ್ಕೋತೀನಿ ರೀ ಸೀರೆ. ಇದು ಸಾರಿ ಬೈ ವರಹಿ ಅನ್ನೋದು ಪೇಜ್ನಾಗ ತರಿಸಿದ ರೀ ಸ್ಯಾರಿ. ಸೀರೆ ಮಾತ್ರ ಮಸ್ತ್ ಅದ ರೀ. ನಿಮಗೆ ಬೇಕಾದ್ರೆ ಅದು ಗೊತ್ತಿಲ್ಲ ರೀ, ಇವಾಗ ಅದು ಅಪ್ಡೇಟ್ ಮಾಡೂ 1 ತಿಂಗಳೇನೋ ಆಯ್ತೇನೋ ಅನ್ನಿಸ್ತದ. ಅವಾಗ ಸ್ಟಾಕ್ ಬಂದಿರ್ತಾವೆ, ಒಂದು ಸರಿ ಹೋಗಿ ಚೆಕ್ ಮಾಡ್ಕೊರಿ. ಆಮೇಲೆ ಇದು ಬ್ಲೌಸ್ ಹೆಂಗೆ ಬಂದಿದ್ರೆ ಡಿಸೈನ್ ಬಂದಿದ್ರಿ. ಹಾಗಾಗಿ ನಾ ಏನು ಮಾಡೀನಿ, ಬರೀ ಸಿಂಪಲಾಗಿ ಇಡ್ತೀನಿ ನೋಡ್ರಿ. ಡೀಪ್ ನೆಕ್ ಇಟ್ಟಿನ ಬ್ಯಾಕ್ ಸೈಡ ಈ ಥರ. ಇಲ್ಲಿ ಸಿಂಪಲಾಗಿ 1-2-3 ಫ್ರಿಲ್ಸ್ ಹಾಕಿ ಪಫ್ ಮಾಡಿಂದದ ಇದು. ಆಮೇಲೆ ಟ್ಯಾಗ ಸ್ವಲ್ಪ ಡಿಫ್ರೆಂಟ್ ಆಗವ ಇವು, ಒಂಥರ ಲೋಟಸ್ ಥರ ಬರ್ತಾವ ನೋಡ್ರಿ, ಈ ಥರ ಎಲ್ಲ. ಇದೊಂದಾಯ್ತು ರೀ. ನೆಕ್ಸ್ಟ್ ಇದು ಸಾರಿ ಸಿಂಪಲ್ ಅದ ರೀ. ನಮ್ಮ ಮಮ್ಮಿ ಕೊಟ್ರಿ ಇದು ಸೀರೆ. ಒಂಥರ ಸಾಫ್ಟ್, ಇದನ್ನು ಸಾಫ್ಟ್ ಅದ ರೀ ಸೀರೆ. ನಾನು ಜಾಸ್ತಿ ಓಪನ್ ಮಾಡಿ ತೋರ್ಲತ್ತಿಲ್ಲ ರೀ. ಯಾಕಂತಂದ್ರೆ ನನಗೆ ಬಿಚ್ಚಿ ತೋರಿಸ್ದಂತಂದ್ರೆ ಮತ್ತು ನನಗೆ ಕೆಲಸ ಭಾಳ ಆಗ್ತದ. ಹಾಗಾಗಿ ಅಲ್ಲೇ ಮೇಲೆ ತೋರ್ಲತ್ತೀನಿ ರೀ. ನಂಗೆ ಇದು ಕಲರ್ ಕಾಂಬಿನೇಷನ್ ಆಮೇಲೆ ಬ್ಲೌಸ್ ಇಷ್ಟ ಆಯಿತು. ಆಮೇಲೆ ಬಾರ್ಡ್ರೂ ಸರಿಯಾಗದ ರೀ. ಇದು ತೊಗೊಂಬಂದಿನಿ. ಇದು ಯಾವ ಬಟ್ಟೆ ಅಂತಾರಂತ ನನಗೆ ಗೊತ್ತಿಲ್ಲ. ಒಂಥರ ಇದನ್ನು ಸಾಫ್ಟ್ ಅದ ರೀ. ಈ ಕಡೆ ಕಾಟನ್ನು ಅಲ್ಲ, ಆ ಥರ ಅದ. ಇದು ಬ್ಲೌಸ್ ನೋಡಿ, ಬ್ಲೌಸ್ ಕಲರ್ ಇದು ಈ ಥರ ಅದ. ಹಂಗೆ ನಂಗೆ ಬ್ಲೌಸ್ ಇಷ್ಟ ಆಯಿತು ಭಾಳ. ನಾನು ಸ್ವಲ್ಪ ಕೈ ದಪ್ಪವ ಅಂಥೇಳಿ ಏನು ಮಾಡ್ತೀನಿ, ನಾನು ಸ್ಲೀವ್ಸ್ ಇಷ್ಟೇ ಇಡ್ತೀನಿ. ಯಾಕಂದ್ರೆ ಇಷ್ಟು ಎಲ್ಲ ಇಟ್ಟೇವಂತಂದ್ರೆ ಕೈ ದಪ್ಪ ಕಾಣಿಸ್ತಾವ. ಹಾಗಾಗಿ ಇಲ್ಲಿ ತನಕ ಇತ್ತಂತಂದ್ರೆ ಓಕೆ ರೀ. ನೋಡಿರಿ, ಇದಕ್ಕೂ ಲೈಟಾಗಿ ಪಫ್ ಇಟ್ಟೀನಿ ನೋಡಿರಿ. ಬ್ಯಾಕ್ ಡಿಸೈನ್ ಈ ಥರ ಬರ್ತದೆ, ತೋರಿಸ್ತೀನಿ. ನೋಡ್ರಿ, ಈ ಥರ ಬರ್ತದೆ ರೀ. ಫ್ರಂಟ್ನಾಗ ನಾರ್ಮಲ್ ಇಟ್ಟೀನಿ ರೀ. ಈ ಥರ ಹಿಂಗೆ ಈ ಥರ ಬರ್ತದೆ ರೀ. ಆಮೇಲೆ ಇದೊಂದು ಆರೆಂಜ್ ಸಾರಿ. ಇದು ನೋಡಿದ್ಮೇಲೆ ಇಷ್ಟ ಆಯ್ತು ನನಗೆ. ಇದನ್ನು ಮೆತ್ತಗದ್ರ ಸೀರೆ, ಸಿಲ್ಕ್ನಾಗ ಬರ್ತದೆ. ಇದು ಮೈಸೂರು ಸಿಲ್ಕ್ ನೋಡಿರಿ, ಸಾಫ್ಟ್ ಅದ ಬಟ್ಟೆ. ಇದಕ್ಕೆ ಬ್ಲೌಸ್ ಬಂದಿಲ್ಲ, ನಾವು ಸಪ್ರೇಟಾಗಿ ಬ್ಲೌಸ್ ತೊಗೊಂಡು ಹೊಲಿಸ್ಕೋಬೋದು. ಇದನ್ನು ಆನ್ಲೈನೇ ತರಿಸೀನಿ. ನಮ್ಮ ಫ್ರೆಂಡ್ ಒಬ್ಬರು ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ, ಅವ್ರ ಬಲ್ಲಿಂದ ತರಿಸ್ಕೊಂಡಿನಿ ಸ್ಯಾರಿ. ಕಲರ್ ಒಂದು ಮಸ್ತ್ ಅದ ರೀ ನೋಡಿ, ಎಷ್ಟು ಚೆಂದ ಕಾಣಿಸ್ತದೆ. ಇದಕ್ಕೆ ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ ರೀ. ಇದಕ್ಕೆ ರಾಯಲ್ ಬ್ಲೂ ಮತ್ತು ಒಂಥರ ಹಾಫ್ ವೈಟ್ ಅಂತಾರಲ್ಲ ಅದು, ಒಂಥರ ಡಾರ್ಕ್ ಗ್ರೀನ, ಇದೆಲ್ಲ ಚೆಂದ ಕಾಣಿಸ್ತಾವ. ಇದಕ್ಕೆ ನಾನು ಒಂದು ವ್ಯಾಲ್ವೆಟ್ ಒಂದೊಂದು ಹಳಿದೆ ತೊಗೊಂಡಿತ್ತು. ಇದು ಭಾಳ ದಿವಸ ಇತ್ತು. ಇದು ಬ್ಲೌಸ್ ಬಟ್ಟೆ ತೊಗೊಂಡು ಹೊಲಿಸೀನಿ. ಇದು ಒಂಥರ ಡಾರ್ಕ್ ಗ್ರೀನ್ ಅದ ರೀ. ಬಟ್ ಅಲ್ಲಿ ಮೊಬೈಲ್ದಾಗ ಯಾವ ಥರ ಕಾಣಿಸ್ತದೆ ಅಂತ ನಿಮ್ಗೆ ಹೆಂಗೆ ಕಾಣಿಸೋದು ಗೊತ್ತಿಲ್ಲ. ಬಟ್ ಇದು ಡಾರ್ಕ್ ಗ್ರೀನ್ ಅದ ರೀ. ಇದು ಕಾಂಬಿನೇಷನ್ ಮಾಡಿಕೊಂಡು ಹಾಕೊತೀನಿ ನಾನು. ಇದು ಸಿಂಪಲಾಗಿ ಹಾಕೀನಿ, ಏನು ಡಿಸೈನ್ ಕೊಟ್ಟು ಇದು ಮಾಡಿಲ್ಲ.
ನೋಡ್ರಿ ಈ ಥರ ಸ್ಕ್ವೇರ್ ಇಟ್ಟೀನಿ. ಆಮೇಲೆ ಇದು ಸೀರೆ ನಾ ಊರಾಗಿನ ತೊಗೊಂಡೀನಿ ರೀ. ಇದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಅಂದ್ರೆ ಮಾಡ್ಸೋಕೆ ಕೊಟ್ಟೀನಿ, ಇನ್ನೂ ಕೊಟ್ಟಿಲ್ಲ ರೀ ಅವರು. ನೋಡಿರಿ ಈ ಥರ ಅದ. ಇದೇನೋ ಒಂಥರ ಊರಾಗ ಹೊಸ ಡಿಸೈನ್ ಬಂದೇವು, ಹಾಗಾಗಿ ನಾವೊಂದು ನಮ್ಮ ತಂಗಿ ಒಂದು ತೊಗೊಂಬಂದಿದ್ದೇವೆ ರೀ. ಬ್ಲೌಸ್ ಬಂದು ಈ ಥರ ಕಲರ್ ಬಂದದ. ನಾ ಬಂತಂತಂದ್ರೆ ಮತ್ತು ನಿಮ್ಮ ಇನ್ನೊಂದು ವಿಡಿಯೋದಾಗ ವಿಡಿಯೋ ಶೇರ್ ಮಾಡ್ಕೊತೀನಿ. ಇದೂ ಅಷ್ಟೇ ರೀ, ಸಾಫ್ಟ್ ಅದ. ಬಟ್ ಊರಾಗ ಇಲ್ಲಿ ಎಷ್ಟೇ ಕಾಸ್ಟ್ಲಿ ಕೊಡ್ತೊಂಡ್ರು ಊರಾಗ ಸೀರೆಗಳು ಒಂಥರ ಸಾಫ್ಟಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಂಗೆ ಚಂದ ಇರ್ತಾರೆ ಸೀರೆಗಳು. ಇದೊಂದು ತೊಗೊಂಡೇನಿ ರೀ. ಇದಕ್ಕೇನು ಕುಚ್ಚು ಹಾಕೋದೇನು ಬೇಡ, ಆಲ್ರೆಡಿ ಇದ್ರೊಳಗೆ ಬಂದದ, ಕುಚ್ಚು ಹಾಕೇ ಬಂದದ. ನೋಡಿರಿ ಈ ಥರ ಬಂದು ನಂಗೆ ಈ ಥರ ಕಲರ್ ಇಷ್ಟ ಆಯಿತು, ಒಂಥರ ಪರ್ಪಲ್ ಶೇಡ್ನಾಗ. ಆಮೇಲೆ ನಂಗೆ ಬ್ಲ್ಯಾಕ್ ಕಲರ ಇಷ್ಟ, ಬಟ್ ಫುಲ್ ಇದು ಬ್ಲ್ಯಾಕ್, ಪ್ಲೇನ್ ಬ್ಲ್ಯಾಕ್ ಇಲ್ರಿ, ಗೋಲ್ಡನ್ ಅದ ಒಳಗೆ. ಇದು ನಂದು ಲಾಸ್ಟ್ ನಂದು ಆ್ಯನಿವರ್ಸರಿಗೆ ತೊಗೊಂಡಿದ್ರಿ ಸೀರೆ. ಇದು ಆನ್ಲೈನಾಗ ತರಿಸೀನಿ. ಇದು ಹೇಮಾ ಸ್ಟುಡಿಯೋದಾಗ ಅಲ್ಲೂ ಸೀರೆ ತರಿಸೀನಿ ರೀ. ನಾ ಭಾಳ ಕ್ವಾಲಿಟಿ ಮಾತ್ರ ಮಸ್ತ್ ಬಂದಾವ. ಅಲ್ಲಿ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡ್ಬೋದು. ಬಟ್ ಈ ಥರ ಅವಾಗ ಭಾಳ ರೀಸ್ಟಾಕ್ ಮಾಡ್ಸಾರ. ಈಗೆಲ್ಲ ಬೇರೆ ಬೇರೆದು ಇವಾಗ ವರಮಹಾಲಕ್ಷ್ಮಿ ಹಬ್ಬಸಲಿಂದು ಹೊಸವೆಲ್ಲ ತಂದು ಹಾಕ್ಲತ್ತಾರ. ಬಟ್ ಈ ಥರದಿಲ್ಲ, ನಿಮ್ಗೆ ಮತ್ತು ಹೊಸದು ಡಿಸೈನ್ ಎಲ್ಲ ಬಂದಾವ. ಒಂದ್ಸರಿ ಚೆಕ್ ಮಾಡಿರಿ ಹೋಗಿ ಅವ್ರ ಐಡಿಗೆ ಹೋಗಿ. ಇದು ಬ್ಲೌಸ್ ಮಾತ್ರ ಪ್ಲೇನ್ ಬ್ಲ್ಯಾಕ್ ಬಂದದ. ಒಂದ್ಸರಿ ಏನು ಅನಿಸ್ತದೆ ನನಗೆ, ಏನು ಡಿಸೈನ್ ಹಾಕ್ಸೋದಪ್ಪ ಬ್ಯಾಡ ಅಂತ ನಂಗೆ. ಇದು ಸೀರೆ ಡಿಸೈನ್ ಬಂದದ್ರಿ. ಆಮೇಲೆ ಬ್ಲೌಸ್ ಪ್ಲೇನ್ ಬಂದದ. ಬಟ್ ನಾನೇನು ಮಾಡ್ಸೀನಿ, ಏನೂ ಡಿಸೈನ್ ಮಾಡಿಸಿಲ್ಲ ರೀ. ಸುಮ್ಮನೆ ನಾರ್ಮಲಾಗಿ ರೌಂಡ್ ನೆಕ್, ಡೀಪ್ ರೌಂಡ್ ಇಟ್ಬಿಟ್ಟು ಹೊಲ್ಸ್ಕೊಂಡೀನಿ ರೀ. ಇದು ನಾರ್ಮಲ್ ಸ್ಲೀವ್ಸ್ ರೀ. ಇದಕ್ಕೆ ಏನೂ ಡಿಸೈನ್ ಮಾಡಿಸಿಲ್ಲ, ನಾನು ಬೇಕಂತಾನೆ ಬೇಡ ಅಂತೇಳಿ ಸಿಂಪಲ್ಲಾಗಿ ಹಾಕೊಂಡಾಗ ಮಸ್ತ್ ಕಾಣಿಸ್ತದೆ ಇದು. ಹಿಂಗೆ ನಿಮ್ಗೇನು ಡಿಸೈನ್ ಇಷ್ಟ ಆಗಿಲ್ಲ ಅಂತಂದ್ರೆ ಡೀಪಾಗಿ ಸ್ಕ್ವಯರೋ ಇಲ್ಲ ರೌಂಡ್ ಶೇಪ್ನಾಗೆ ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರ್ತಾವ್ರಿ. ಆಮೇಲೆ ಸ್ಲೀವ್ಸ್ ಈ ಥರ ಉದ್ದಿಟ್ರಂತಂದ್ರೆ ಇನ್ನೂ ಮಸ್ತ್ ಕಾಣಿಸ್ತಾವ. ಇದಕ್ಕೆ ಪಫ್ ಹಾಕಿಲ್ಲ, ಬಟ್ ಪಫ್ ಇಟ್ರಂತಂದ್ರೆ ಇನ್ನೂ ಎಲಿಗೆಂಟಾಗಿ ಕಾಣಿಸ್ತದ. ಆಮೇಲೆ ಇದು ಸಾರಿ, ಇದು ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ರಿ. ಇದು ಇಲ್ಲಿ ನಾನು ಶಾಪ್ನಾಗೆ ಹೋಗಿ ತೊಗೊಂಡೀನಿ ರೀ. ಇದು ಟಿಶ್ಯೂ ಸಿಲ್ಕ್ ಅದ ಸಾರಿ. ಬಾರ್ಡ್ರ 2 ಥರ ಅದ ರೀ. ಒಂದು ನೋಡಿ, ಒಂದು ಫಸ್ಟಿಗೆ ಚಿಕ್ಕದಾಗಿ ಬರ್ತದ ಇಷ್ಟು. ಇದಕ್ಕೆ ಮೇನಾಗಿ ಕಲರ ಬಾರ್ಡ್ರೆ ಹೈಲೈಟ್ ರೀ, ಮಸ್ತ್ ಕಾಣಿಸ್ತದ ಹಾಕೊಂಡ್ರೆ. ಬಟ್ ಇದು ನೈಟ್ ಡೇನ ಹಾಕೊಂಡ್ರೆ ಅಷ್ಟೊಂದು ಚೆಂದ ಕಾಣಿಸಲ್ಲ, ನೈಟ್ ಹಾಕೋಬೇಕು, ಮಸ್ತ್ ಅನಿಸ್ತದ. ಇದು ಮದ್ವೆಗೆ ಹಾಕೊಂಡಿದ್ದಾರೆ ನಾನು. ಕಲರ್ ಮಸ್ತ್ ಅದ, ಆನಿಯನ್ ಪಿಂಕ್ ಬರ್ತದ, ಕಲರ್ ಚಂದ ಅದ. ಮೇನ ನಾವು ಕಲರ್ ಕಾಂಬಿನೇಷನ್ ತೊಗೊಳೋದ್ರಾಗ ಇಂಪಾರ್ಟೆಂಟ್ ರೀ. ಯಾವ ಥರ ಸಾರಿ ಸಾರಿ ಸೆಲೆಕ್ಷನ್ ಮಾಡೋಕೆ ಹೋದಾಗ ಕಾಂಬಿನೇಷನ್ ನೋಡ್ಬೇಕ್ರಿ ಚಂದ. ಸಾರಿ ಮತ್ತು ಬಾರ್ಡ್ರ್ ಹೆಂಗದ, ಬ್ಲೌಸ್ ಯಾವ ಥರ ಅದ ಅಂತ ಹೇಳ್ಕಿಸಿಂದ ನಂಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ರಿಲೇಷನ್ದಾಗೆಲ್ಲ ನೀ ಸಾರಿ ಚಂದ ತೊಗೊತಿ, ಕಲರ್ ಚಂದ ತೊಗೋತಿ ಅಂತ ಹೇಳ್ತಾರೆ. ಈ ಥರ ನಾನು ಕಾಂಬಿನೇಷನ್ ನೋಡ್ತೀನಿ ರೀ ಚಂದ. ಇದು ಒಂದು ಬ್ಲೌಸ್ ಮಾತ್ರ ಇಲ್ಲೇ ಅಲ್ಲಿ ತೋರಿಸಿಂದ ಆಲ್ರೆಡಿ ಒಂದು ಸರಿ, ಬಟ್ ಈ ಸೀರೆ ತೋರಿಸ್ಲತ್ತೀನಿ ಅಂತ ಇನ್ನೊಂದು ಸರಿ ತೋರ್ಲತ್ತೀನಿ. ಈ ಥರ ಮಷಿನ್ ವರ್ಕ್ ಮಾಡ್ಸೀನಿ ರೀ ನಾನು, ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ. ಹ್ಯಾಂಡ್ ವರ್ಕ್ ಮಾಡಿಸಿದ್ರೆ ಸೀರೆ ಜಲ್ದಿ ಇದಾಗ ಹೋಯ್ತವ, ಹಾಳಾಯ್ತವ ಅಂತ ಕಿಶನ್ ನನಗೆ ಮಷಿನ್ ವರ್ಕೇ ಮಾಡಿಸ್ತೀನಿ ನಾನು. ಆಮೇಲೆ ಇದು ಒಂದು ಸೇಮ್ ಆನಿಯನ್ ಪಿಂಕ್ ಗ್ರೀನ್ ಬಾರ್ಡ್ರ ಬಂದರಿ. ಇದು ಬ್ಲೌಸ್ ಗ್ರೀನ್ ಬಂದದ, ಬಟ್ ಎಲ್ಲಿ ಇಟ್ಟಿನಿ ಅಂತ ನನಗೆ ಸಿಗಲ್ಲ ಹೊಂಟದ. ಇಷ್ಟೋ ತನಕ ಹುಡುಕಿದ್ರಿ. ನಿಮ್ಗೆ ಫೋಟೋ ಹಾಕ್ತೀನಿ, ಅದು ಫೋಟೋದಾಗ ನೋಡ್ಬೋದು ನೀವು. ಇದನ್ನು ಸರಿಯಾಗದ ರೀ, ಮೆತ್ತಗದ ಸೀರೆ, ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ಅದ ರೀ. ಇದನ್ನು ಕಾಂಬಿನೇಷನ್ ಮಸ್ತ್ ಅದ. ಹಾಕೊಂಡ್ಮೇಲಂತೂ ಮಸ್ತ್ ಕಾಣಿಸ್ತದೆ ಹಾಕೊಂಡ್ರೆ. ಸಿಂಪಲ್, ನಾನು ಭಾಳ ನನಗೆ ಹೆವಿ ಯಾವಾಗ ಉಟ್ಕೊಳಕ್ಕಾಗಲ್ಲ ಅನ್ನೋ ಥರ ನಾನು ಸ್ಯಾರಿ ತೊಗೊಳಲ್ರಿ. ನನಗೆ ಡೇ ಫುಲ್ ಹಾಕೊಂಡ್ರೆ ನನಗೆ ಏನೋ ಆಗಬಾರ್ದು ಅನ್ನೋ ಥರ ನಾನು ಸೀರೆ ತೊಗೊತೀನಿ. ಇದು ಸಾರಿ ರೀ. ಈ ಥರದ್ದು ನನಗೆ ಕಲರ್ ಇದಕ್ಕೆ ಏನೋ ಒಂಥರ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಿಮಗೆ ಯಾವ ಥರ ಇದು ಸೀರೆಗೆ ಏನಂತಾರೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು 4-5 ವರ್ಷದ ಹಿಂದೆ ನೋಡಿದ ನನಗೆ ತೊಗೊಳಕ್ಕಾಗಿದ್ದಿಲ್ಲ ಸೀರೆ. ಬಟ್ ಇದು ನಾನು ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿದ್ದೆ. ಗುಲ್ಬರ್ಗಕ್ಕೆ ಹೋದ್ಮೇಲೆ ನಮ್ಮ ನಾದಿನಿ ಈಗ ಒಂದು ಖುಷಿ
ಅಂಗಡಿ ಹೆಸರೇ ಖುಷಿ ಅಂತೇಳಿ ಒಂದು ಆಗ್ಯದ್ರಿ, ಮಾರ್ಕೆಟ್ನಾಗ ಆಗ್ಯದ, ಅಲ್ಲಿ ತೊಗೊಂಬಂದಿನಿ ರೀ. ಇದನ್ನು ಸರಿಯಾಗದ. ಇದ್ರ ಬ್ಲೌಸ ಅಳ್ತಿಗೆ ಕೊಟ್ಬಿಟ್ಟಿನಿ ರೀ. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು, ಪರ್ಫೆಕ್ಟಾಗಿ ಬರ್ತದೆ. ಇದ್ರ ಬೇಕಾದ್ರೆ ಫೋಟೋನು ಹಾಕಿರ್ತೀನಿ ರೀ, ಒಂದ್ಸರಿ ಚೆಕ್ ಮಾಡ್ಕೊರಿ. ಈ ಥರ ಬ್ಲೂ ಕಲರ್ದು ಬ್ಲೌಸ್ ಬಂದದ. ಇದಕ್ಕೆ ಸಿಂಪಲಾಗಿ ವರ್ಕ್ ಮಾಡ್ಸೀನಿ ರೀ. ಈ ಥರ ಇದು ಡಿಸೈನ್ ಇಲ್ಲಿ ವರ್ಕ್ ಮಾಡ್ಸೀನಿ, ಅದನ್ನು ಮಸ್ತ್ ಅದ. ಇದನ್ನು ನೋಡ್ರಿಕ ಸೀರೆ ಮೆತ್ತಗದ. ನಾ ತೊಗೊಳ್ಳೋ ಸೀರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮೆತ್ತಗೆ ಇರ್ತಾವೆ ನೋಡ್ರಿಕ. ಇದನ್ನು ಅಷ್ಟೇ. ಇದನ್ನು ಹಾಕೊಂಡು ಉಗಾದಿ ಹಬ್ಬಕ್ಕೆ ಹಾಕ್ಕೊಂಡಿದ್ದಾರೆ, ಹಾಕೊಳಕ್ಕೆ ಮಸ್ತ್ ಕಾಣತೈತೆ ಸ್ಯಾರಿ ಇದು. ಆಮೇಲೆ ಇದು ನಾನು ಆಲ್ರೆಡಿ ತೋರಿಸಿನೇ. ಇದು ಚಿಕ್ಕಪೇಟೆ ತೊಗೊಂಬಂದಿದ್ದೆ ರೀ. ಬಾರ್ಡ್ರ್ ಎಲ್ಲ ಸರಿಯಾಗದ, ಎಲ್ಲ ಸರಿಯಾಗೈತೆ. ನನಗೊಂದು ಇದ್ರೊಳಗೆ ಡಿಸಪಾಯಿಂಟ್ ಏನಂತಂದ್ರೆ, ನನಗೆ ಬ್ಲೌಸ್ ಅಷ್ಟೊಂದು ಕರೆಕ್ಟಾಗಿ ನೀಟಾಗಿ ಬಂದಿಲ್ಲ ರೀ. ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಯಿತು. ಯಾವ ಥರ ಅಂತಂದ್ರೆ, ನನಗೆ ಬೇಡ ಅಂತ ಡಿಸೈನ್ ಇಲ್ಲಿ ನಾನು ಸ್ಲೀವ್ ಹತ್ರ ಡಿಸೈನ್ ಮಾಡ್ಸಂತ ಹೇಳಿದ್ರು. ಒಂದು ಹಿಂದೆ ಒಂದು ಮುಂದೆ ಬಂದುಬಿಟ್ಟು ನನಗೆ ಒಂಥರ ಬ್ಲೌಸ್ನೇ ಕಂಫರ್ಟಾಗಿ ಬರಲ್ದು. ಡಿಸೈನ್ ಎಲ್ಲ ಸರಿಯಾಗಿ ಬಂದದ, ಬಟ್ ಈ ಬ್ಯಾಕ್ ಸೈಡ್ ಡಿಸೈನ್ ಚಂದ ಬಂದದ್ರಿ. ಈ ಸ್ಲೀವ್ಸ್ ಬರ್ತಾವಲ್ಲ, ಸ್ಲೀವ್ಸ್ ಡಿಸೈನ್ ಸರಿಯಾಗಿ ಬಂದಿಲ್ಲ. ಆಮೇಲೆ ಇಲ್ಲಿ ಒಂಥರ ಟೈಟಾಗಿ ಹಿಡ್ಕೊಂಡಂಗೆ ಹೆಂಗೋ ಒಂಥರ ಅನ್ಲತ್ತದ. ಅದು ಒಂಥರ ಸಾರಿ ಎಷ್ಟು ಮಸ್ತ್ ಅದಲ್ರಿ, ಡಿಸೈನ್ ಬ್ಲೌಸ್ ಡಿಸೈನ್ ಒಂಥರ ಹಾಳಾಗೋಯ್ತು ನನಗೆ. ಅದೊಂದು ಬೇಜಾರಾಗ್ಲತ್ತದ. ಬಟ್ ನೋಡಮ್ಮ, ಈಗ ಮತ್ತೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೋಬೇಕಲ್ರಿ, ಅವಾಗ ನೋಡಮ್ಮ ಚಿಕ್ಕಪೇಟೆಗೆ ಹೋಗ್ಬೇಕಂತ ಅಂದ್ಕೊಂಡಿನಿ. ಹೋದಂದ್ರೆ ಈ ಥರ ಕಲರ್ದು ಬ್ಲೌಸ್ ಪೀಸ್ ತರ್ತೀನಿ ರೀ. ಇಲ್ಲಾಂತಂದ್ರೆ ರೆಡಿಮೇಡ್ ಬ್ಲೌಸ್ಗಳೇ ಹೊಡ್ಕೊಂಡು ತೊಗೊಂಬರ್ತೀನಿ. ಇದ್ರ ಬಾರ್ಡ್ರ್ ಮಾತ್ರ ಮಸ್ತ್ ಅದ ರೀ. ಒಂಥರ ಟೆಂಪಲ್ದು ಡಿಸೈನ್ ಬರ್ತದೆ ನೋಡ್ರಿ ಈ ಥರ. ಇದು ನನಗೆ ಇಷ್ಟ ಆಗಿದ್ರಿ ಮೇನ್ ಸೀರೆದು. ಆಮೇಲೆ ಒಂದು ಕಡೆ ಹಿಂಗೆ ಬರ್ತದೆ ರೀ ಸಾರಿ. ಮಸ್ತ್ ಕಾಣತ್ತಿದ್ರಿ. ನನ್ನ ಆ್ಯನಿವರ್ಸರಿಗೆ ಹಾಕೊಂಡಿದ್ದೆ ಇದು. ನಾನು ತೊಗೊಂಡಿದ್ದು ಮದ್ವೆಗೆ ಅಂತೇಳಿ ತೊಗೊಂಡ, ಬಟ್ ಇನ್ನೊಂದು ಸೀರೆ ಹಾಕೊಂಡ. ಇದು ಆ್ಯನಿವರ್ಸರಿಗೆ ಹಾಕೊಂಡಿದ್ದ ಸೀರೆ. ಮಸ್ತ್ ಕಾಣತ್ತಿತ್ತು ನೋಡ್ರಿ. ವರ್ಕ್ ಮಾಡಿಸಿದ ಬ್ಲೌಸ್ ಡಿಸೈನ್ ಎಲ್ಲ ಮಸ್ತ್ ಬಂದದ್ದು. ಈಗ ಟ್ರೆಂಡಿಂಗ್ ಇರೋ ಡಿಸೈನ್ದೇ ಹಾಕಿಟ್ಟಿದ್ದಾರೆ, ಚಂದ ಬಂದಿತ್ತು. ಮೇನ ಈ ಡಿಸೈನ್ ಅದ ನೋಡ್ರಿ. ಈ ಡಿಸೈನ ಒಂದು ಸ್ಲೀವ್ಸ್ಗೆ ಬ್ಯಾಕ್ ಸೈಡ್ ಹೋಗ್ಯದ, ಒಂದು ಸ್ಲೀವ್ಸ್ಗೆ ಕರೆಕ್ಟಾಗಿ ಬಂದ್ರೆ ಒಂದು ಸ್ಲೀವ್ಸ್ಗೆ ಅಷ್ಟೇ ಫ್ರಂಟಿಗೆ ಬಂದದ. ಫ್ರಂಟ್ನಾಗ ಈ ಥರ ಬಂದಿದ್ದ. ಬಿಟ್ಟು ಹೊಲಿಸ್ಕೊಂಡ್ರ ಅಂತಂದ್ರೆ ನಿಮ್ಗೆ ಬ್ಲೌಸ್ ಫಿಟ್ಟಿಂಗ್ ಆಗಲಿ ಮಸ್ತ್ ಕೂಡಿಸ್ತದ. ನಮಗೇನೋ ಒಬ್ರೊಬ್ರಿಗೆ ಏನು ಅನ್ನಿಸ್ತದ, ಏನೋ ಒಂಥರ ಅನ್ಕಂಫರ್ಟ್ ಅನ್ನಿಸ್ತದ. ಬಟ್ ಮೇನ್ ಹಾಕೊಂಡು ಅಂತಂದ್ರೆ ಸರಿಯಾಗಿರ್ತದೆ ರೀ. ಬ್ಲೌಸ ಫಿಟ್ಟಿಂಗ್ ಮಸ್ತ್ ಕೂಡ್ತದ. ಅಂದ್ರೆ ಈ ಥರ ಡೀಪಾಗಿ ಹಾಕೊಂಡ್ರೆ ಮಸ್ತ್ ಅನ್ನಿಸ್ತದ. ಯಾರು ಕಪ್ಪ ಇಡ್ಸಲ್ಲ ಒಂದ್ಸರಿ ಟ್ರೈ ಮಾಡಿರಿ. ನೋಡ್ರಿ, ಇವು ಒಂದು 3 ಸೀರೆಗಳು ಇವಾಗ ಜಸ್ಟ್ ಡ್ರೈ ಕ್ಲೀನಿಂಗ್ ಕೊಟ್ಟು ತೊಗೊಂಬಂದಿನಿ. ಈಗ ಒಂದು 3 days ಅದು ತೊಗೊಂಡ್ರು ಅವ್ರನ್ನೂ. ಸ್ವಲ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಅದ ರೀ. ಅಷ್ಟೊಂದು ಹೋಗಿಲ್ಲ. ಮೇನ್ ಇಲ್ಲಿ ಸ್ವೆಟ್ಟಿಂಗ್ ಹಾಕಿಸಿಂದ ಇದು ಬ್ಲೌಸ್ ಸ್ವಲ್ಪ ಇದಾಗಿತ್ತು. ಇದು ಆಲ್ರೆಡಿ ಒಂದು ಸರಿ ತೋರಿಸಿನಿ ರೀ ವಿಡಿಯೋದಾಗ. ಇದು ನೋಡಿರಿ, ಇದನ್ನು ಕಪ್ ಇಡ್ಸೀನಿ. ಈ ಸ್ಯಾರಿನೂ ರೀ ನಾನು ಸಾರಿ ಬೈ ವರಹಿ ಅಂಥೇಳಿ ಒಂದು ಪೇಜ್ನಾಗೆ ತೊಗೊಂಡಿನಿ. ಇದು ಹೆಂಗಂದ್ರೆ ನಾನು ತೊಗೊಳೋದಲ್ದೇ ನಮ್ಮ ಫ್ರೆಂಡ್ಸ್ಗೆಲ್ಲ ತೊಗೊಂಡಿದ್ದು. ಅದು ತರಿಸಿದ ನಾನು ಮತ್ತೊಬ್ಬರು ನನ್ನ ಫ್ರೆಂಡ್ ಒಬ್ಬರು ಸೇಮ್ ಇದೇ ಸ್ಯಾರಿ ತೊಗೊಂಡಿದ್ದೇವೆ ರೀ. ಕಲರ್ ಎಲ್ಲ ಇನ್ನೊಬ್ರು ಮಾತ್ರ ಈ ಪಿಂಕ್ ಅದ ನೋಡ್ರಿ. ಈ ಪಿಂಕ್ ಇದ್ದಲ್ಲಿ ಯೆಲ್ಲೋ ಕಲರ, ಆಮೇಲೆ ಈ ಕಲರ್ ಇದ್ದಲ್ಲಿ ವೈಟ್. ಅವ್ರದ್ದು ಮಸ್ತ್ ಅದ ರೀ ಕಲರ. ನಾನು ಮತ್ತು ಇನ್ನೊಬ್ರು ಅಂತಂದ್ರೆ ಈ ಥರ ಇದು ಕಲರ್ ತೊಗೊಂಡಿದ್ದೆವು. ಇದೂ ಸಾಫ್ಟ್ ಅದರ ಸೀರೆ ಮಸ್ತ್. ನಮ್ಮ ತಂಗಿ ಮನೆ ಹಾಕೊಂಡೋಳು, ಎಲ್ಲರೂ ಕೇಳತ್ತೀರಂತ ಎಲ್ಲಿ ತೊಗೊಂಡಿದ್ದು ಸಾರಿ ಚಂದ ಅದ, ಒಂದ್ಸರಿ ಹಾಕೊಂಡಿಲ್ಲ ಅಂಥೇಳಿ. ಆಮೇಲೆ ನಮ್ಮ ಅಕ್ಕಂದು ಅದೇ ಸೀರೆ ಅಂತ ಹೇಳಿದ್ರು. ಸಾರಿ ಮಸ್ತ್ ಕಾಣ್ತಿದ್ರು. ಆಕಿಂದು ಒಂದ್ಸರಿ ಫೋಟೋ ಹಾಕ್ತೀನಿ, ಒಂದ್ಸರಿ ನೋಡಿರಿ ಯಾವ ಥರ ಕಾಣ್ತದೆ ಅಂಥೇಳಿ. ಆಮೇಲೆ ಈಗಲೂ ಅದು ನಾ ತೊಗೊಂಡೀಗ ಇಲ್ಲ ಅಂತಂದ್ರು ಒಂದು 8-9 ತಿಂಗಳು ಆಯ್ತು ಅನ್ಕೋತೀನಿ. ಇವಾಗ ಸೀರೆ ಇಲ್ರಿ. ಈಗ ಅವರು ವರಮಹಾಲಕ್ಷ್ಮಿ ಹಬ್ಬದ ಸಲಿಂದು ಬೇರೆ ಬೇರೆ ಸಾರಿ ಎಲ್ಲ ಹೊಸ ತರಿಸ್ಲತ್ತಾರ. ಇದನ್ನು ಹಳೆಯದೇ ಅದರ ಇದು. ಬಟ್ ಫೋಟೋದಾಗೆಲ್ಲ ನೋಡಿರ್ತೀರಿ. ಬಟ್ ಇದೊಂದು ಸರಿ ತೋರಿಸ್ತೀನಿ ನಿಮಗೆ ನೋಡಿ. ಇದು ಯಾವಾಗ ಮೈಸೂರು ಸಿಲ್ಕ್ ಸ್ಯಾರಿಗಳು ಟ್ರೆಂಡಿಂಗ್ ಅಂತ ಹೊಂಟಿ ನೋಡ್ರಿ, ಆ ಟೈಮ್ನಾಗ ಇದು ತೊಗೊಂಡಿದ್ದದ ಈ ಸೀರೆ.
ಸಾರಿ ಫುಲ್ ಈ ಥರ ಬರ್ತದೆ ರೀ. ಈ ಥರ ಅದ ರಾಮ ಗ್ರೀನ ಬಾರ್ಡ್ರ್ ಬರ್ತದ. ಆಮೇಲೆ ಸೆರಗು ಹಿಂಗದ ನೋಡ್ರಿ, ಈ ಥರ ಬರ್ತದೆ. ಇದನ್ನು ಭಾಳ ದಿವಸ ಆಯ್ತು ರೀ ತೊಗೊಂಡು. ಆಮೇಲೆ ನಾನು ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಕೇಸಿಂದ ಈ ಥರ ಡಿಸೈನ್ ಮಾಡ್ಸೀನಿ ರೀ. ಸಿಂಪಲ್ಲಾಗಿ ಹಾಕೊಂಡ್ರೆ ಮಸ್ತ್ ಕಾಣಿಸ್ತದೆ ಇದು ಸ್ಯಾರಿ. ಆಮೇಲೆ ಕಲರ್ನೂ ಅಷ್ಟೇ ಮಸ್ತ್ ಅದ ರೀ, ಆಪೋಸಿಟ್ ಕಲರೆಲ್ಲ ಮಸ್ತ್ ಕಾಣಿಸ್ತದ ನೋಡಿರಿ. ವರ್ಕ್ನೂ ಈ ಥರ ಮಾಡ್ಸೀನಿ, ಡೀಪಾಗಿ ನೆಕ್ ಇಡ್ಸೀನಿ. ಅವಾಗಿನ ಪಫ್ ಏನು ಬಂದಿದ್ದಿಲ್ಲ ಹಾಗೆ ಇದಕ್ಕೇನು ಪಫ್ ಹಾಕಿಲ್ಲ ನಾನು. ಮತ್ತು ಫ್ರಂಟ್ ಸೈಡ್ ಅಷ್ಟೇ ನಾರ್ಮಲ್ ಸ್ಕ್ವೇರ್ ಇಟ್ಟೀನಿ ರೀ. ಈ ಥರ ಫ್ರಂಟ್ ಈ ಥರ ಬಂದು ಮತ್ತು ಕಟ್ಟೋದು ಇಟ್ಟೀನಿ ರೀ ಸಿಂಪಲ್. ಈ ಸಾರಿ ನಾನು ಅಂಗಡಿಗೆ ತೊಗೊಂಡಿದ್ದೆ ನಾನು. ಅವಾಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ಹುಡುಕಿ ಆನ್ಲೈನ್ ನೋಡಬೇಕಾಗಿತ್ತು, ಅಂಗಡಿಯಾಗಂತೂ ಹೊಟ್ಟೆ ಹೊಂಟಿದ್ದಿಲ್ಲ. ಎಲ್ಲೋ ಒಬ್ರೊಬ್ರು ಇಟ್ಟಿರ್ತೀರಿ, ಆ ಟೈಮಲ್ಲಿ ತೊಗೊಂಬಂದಿದ್ದದ. ಇದು ಸೀರೆನೂ ರೀ ಇನ್ಸ್ಟಾಗ್ರಾಮ್ದಾಗ ಫುಲ್ ಟ್ರೆಂಡಿಂಗ್ ಸೀರೆ ಇವೆಲ್ಲ. ಕಲರ್ ಅಂತೂ ಮಸ್ತ್ ಅದ. ಇದ್ರ ಒಳಗೆಲ್ಲ ಬುಟ್ಟ ಬುಟ್ಟ. ಈ ಸೀರೆಗೆ ಏನೋ ಅಂತಾರೆ, ಮೋಡ್ಲ ಸಿಲ್ಕ್ ಅಂತಾರೆ ಇದು ಸಾರಿಗೆ. ಫುಲ್ ಒಳಗೆ ಫುಲ್ ಪ್ಲೇನ್ ಬರ್ತದೆ ರೀ, ಒಳಗೆ ಈ ಥರ ಬುಟ್ಟ ಬುಟ್ಟ ಹೂವು ಫ್ಲವರ್ಸ್ ಫುಲ್ ಎಲ್ಲ. ಆಮೇಲೆ ಇದು ಜರಿದ ರೀ ವರ್ಕ್, ಇದು ಜರಿದದ ಬಟ್ಟೆ ಇದು, ಇಲ್ಲ ಪ್ರಿಂಟ್ ಏನಿಲ್ಲ ನೋಡ್ರಿ. ಇದು ಈ ಸ್ಯಾರಿ ಒಳಗೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎಲ್ಲವರಿ. ಇದು ನಾನು ಅಂಗಡಿಗೆ ತೊಗೊಂಡಿನಿ. ಇನ್ಸ್ಟಾಗ್ರಾಮ್ದಾಗೆಲ್ಲ 1000 ರೂಪಾಯಿ 800 ರೂಪಾಯಿ ಈ ಥರದ್ದೆಲ್ಲವ. ಬಟ್ ಈ ಥರ ಕ್ವಾಲಿಟಿ ಇಲ್ಲ ಸ್ಯಾರಿಗಳು ರೀ, ವೇಟ್ಲೆಸ್ ಅವ. ಇದು ನೋಡ್ಬೇಕು ನೀವು, ಹಿಂಗೆ ನೋಡಿ ನಿಮ್ಗೆ ಅನ್ಸ್ಲತ್ತದ ಹೆವಿ ಅದ ರೀ ಸೀರೆ. ನೋಡ್ರಿ ಗೊತ್ತಾಯ್ತದೆ ಹೆವಿ ಅದ ಇದು ಸೀರೆ. ಈಗೆಲ್ಲ ಅವು ಇನ್ಸ್ಟಾಗ್ರಾಮ್ದಾಗ ಮತ್ತು ಅಂಗಡಿಗೆ ಇದ್ದಿನ ಅಂಗಡಿಗಳ ಅದು ಅಂಗಡಿಗೆಲ್ಲ ಆ ಥರ ಸ್ಯಾರಿಗಳು ಇಲ್ಲರಿ ನೋಡಿರಿ. ಇದೆಲ್ಲ ಅಲ್ಲಿ ಬರೋ ಸೀರೆಗಳೇನವ ಪ್ರಿಂಟ್ ಅವ ರೀ, ಇದು ಪ್ರಿಂಟ್ ಅಲ್ರಿ, ಸೇಮ್ ಸೀರೆ ಬರದೆ ಹಿಂಗೆ ಬರ್ತದೆ. ಇದು ಬಿಚ್ಚೆ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಬಾರ್ಡ್ರ್ ನೋಡ್ರಿ ಈ ಥರ ಬರ್ತದೆ. ಇದ್ರೊಳಗೆ ಕಲರ ರೆಡ್ಡ, ಕಾಫಿ ಬ್ರೌನ, ಬ್ಲೂ ಕಲರ, ಯೆಲ್ಲೋ ಕಲರ ಅವ ರೀ. ಬಟ್ ನನಗೆ ಈ ಥರ ಕಲರ್ ನನ್ನ ಬಳಿ ಇಲ್ಲ ಅಂಥೇಳಿ ನಾನು ಈ ಥರ ತೊಗೊಂಡಿನಿ. ಆಮೇಲೆ ಇದ್ರೊಳಗೂ ಡಿಸಪಾಯಿಂಟ್ ರೀ, ಇದೂ ಬ್ಲೌಸ್ ನಂಗೆ ಸರಿಯಾಗಿ ಬಂದಿಲ್ಲ. ಇದನ್ನು ಒಂಥರ ಸ್ಟಿಚ್ ಮಾಡ್ಯಾರ, ಏನು ಮಾಡ. ನಾನು ಏನು ಡಿಸೈನ್ ಹೇಳಿದ್ರೆ ಸಿಂಪಲಾಗಿ ಹೇಳಿದ್ರೂ ಸರಿಯಾಗಿ ಹೊಲ್ಕೊಟ್ಟಿಲ್ಲ ಈ ಸರಿ. ಯಾಕೋ ಒಂದು ಸೈಡ್ ಹೆಚ್ಚು ಒಂದು ಸೈಡ್ ಕಮ್ಮಿ ಬಂದಂಗೆ ಅಂದ್ರೆ ಇದು ಬ್ಯಾಕ್ ಸೈಡ್ ಬ್ಲೌಸ್ ಈಗ ಮಿಡಲ್ದಾಗ ಬರ್ಬೇಕಲ್ರಿ, ಹುಕ್ಸ್ ಎಲ್ಲ ಹಾಕಿದಾಗ ಒಂದು ಸೈಡ್ ಎಳೆತದ್ರಿ. ಇದು ಬರ್ತದಲ್ಲ ಬ್ಯಾಕ್ ಸೈಡ್ ಹಾಕೊಂಡ್ಮೇಲೆ ಹಿಂಗೆ ಒಂದು ಸೈಡಿಗೆ ಎಳೆತದ, ಹಿಂಗೆ ತೊಗೊಂಡು ಮತ್ತೆ ಸರಿ ಮಾಡಿಸ್ಕೋಬೇಕು ಆ ಥರ. ಆಮೇಲೆ ಸ್ಲೀವ್ಸು ಅಷ್ಟೇ, ಇದು ಎಷ್ಟು ಇದು ಮಾಡಿದ್ರೆ ಒಂದು ಸ್ವಲ್ಪ ಮೇಲೆ ಹೇಳತ್ತವ. ಇದಕ್ಕೆ ವರ್ಕ್ ಅದಂತೇಳಿ ಏನೋ ಡಿಸೈನ್ ಹೇಳಿಲ್ರಿ, ಸುಮ್ಮನೆ ಸಿಂಪಲಾಗಿ ಓವಲ್ ಶೇಪ್ನಾಗ ಬ್ಯಾಕ್ ಸೈಡ್ ಈ ಥರ ಮಾಡಿರಿ ಅಂತ ಹೇಳಿದ್ದ. ನೋಡಿರಿ ನನ್ನ ಸ್ಯಾರಿ ಕಲೆಕ್ಷನ್ ಈಗ ರೀಸೆಂಟಾಗಿ ಅಂದರೆ ಒಂದು 2 ವರ್ಷ ಒಳಗಾಗಿ ತೊಗೊಂಡಿನ ಸೀರೆಗಳೆಲ್ಲ ನಿಮ್ಗೆ ತೋರಿಸಿನಿ. ಅಂದರೆ ಎಲ್ಲ ಟ್ರೆಂಡಿಂಗ್ ಇರೋ ಸೀರೆಗಳೇ ತಂದು ತೋರಿಸಿನಿ ರೀ. ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಎಲ್ಲರಿಗೆ ಹೆಣ್ಮಕ್ಳಿಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೊತೀನಿ. ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗಿವ್ರಿ, ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ನಾಗರ ಪಂಚಮಿ ಹಬ್ಬ, ಈಗ ನೆಕ್ಸ್ಟ್ ಮಂತಿಂದ ಫುಲ್ ಸ್ಟಾರ್ಟ್ ಆಯ್ತವ. ನಿಮಗೆಲ್ಲ ಐಡಿಯಾ ಬರಲಿ ಯಾವ್ಯಾವ ಥರದ ಸೀರೆ ತೊಗೊಬೇಕು ಏನೋ ಅಂಥೇಳಿ. ಬಟ್ ಬೆಸ್ಟ್ ಅಂತಂದ್ರೆ ಚಿಕ್ಕಪೇಟೆಗೆ ಹೋಗ್ಬೇಕು ರೀ. ಚಿಕ್ಕಪೇಟೆಗೆ ಹೋದ್ರೆ ಅಂತಂದ್ರೆ ಈ ತಿಂಗಳ ಎಲ್ಲ ಆಫರ್ ಹಾಕಿರ್ತಾರೆ. ಹಾಗಾಗಿ ನೋಡಮ್ಮ ನಾನು ಹೋಗ್ಬೇಕಂತ ಅಲ್ಲತ್ತೀನಿ ವಿಡಿಯೋಗೋಸ್ಕರ. ನಾ ಭೀ ಸಾರಿ ತೊಗೋಬೇಕು, ನಮ್ಮ ಫ್ರೆಂಡ್ ನಾನು ಹೋಗ್ಬೇಕಂತ ಅಂದ್ಕೊಂಡಿವಿ. ನೋಡಮ್ಮಿ ಹೋದಂತಂದ್ರೆ ಎಲ್ಲೆಲ್ಲಿ ಸಾರಿ ಆಫರ್ ಹಾಕಿರ್ತಾರೆ, ಯಾವ ಅಂಗಡಿಗೆ ಆಫರ್ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಈಗ ಆಫರ್ ಹಾಕಿರ್ತಾರೆ, ಯಾಕಂದ್ರೆ ನೆಕ್ಸ್ಟ್ ಮಂತ್ ಎಲ್ಲ ಫುಲ್ ರಶ್ ಇರ್ತದೆ. ಈ ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಆಫರ್ಗಳು ಹಾಕ್ಲಕ್ಕ. 1 ತೊಗೊಂಡ್ರು 1 ಫ್ರೀ, ಆಮೇಲೆ 2 ತೊಗೊಂಡ್ರು 1 ಫ್ರೀ ಈ ಥರ ಎಲ್ಲ ಹಾಕಿರ್ತಾರೆ ಸ್ಯಾರಿಗಳ. ಇಲ್ಲೆಲ್ಲ ಏನು ಮಾಡ್ತಾರೆ ರೀ, ಚಿಕ್ಕಪೇಟೆದಾಗ ಈಗ ಯಾವ ಟ್ರೆಂಡಿಂಗ್ ಇರ್ತವೆ ಸೀರೆಗಳೆಲ್ಲ ಅವು ತಂದಿರ್ತಾರೆ. ಇಲ್ಲೆಲ್ಲ ಅಂಗಡಿಗೆಲ್ಲ ಅವೇ ಹಳಿವೆ ಸೇಲ್ ಆಗಲ್ಲ ಅಂತೇಳಿ ಅವ್ರು ಬೇರೆ ಬೇರೆ ಕಡೆಯಿಂದ ತರಿಸಿರ್ತಾರಲ್ರಿ, ಅವೇ ಬರೀ ಸಿಲ್ಕ್ ಸ್ಯಾರಿಗಳು ಇರ್ತಾವೆ ಹೆಚ್ಚಿಗೆ. ಬಟ್ ಚಿಕ್ಕಪೇಟೆಗೆ ಹೋದೆವಂತಂದ್ರೆ ಎಲ್ಲ ಥರ ಸೀರೆ ಹಾಕಿರ್ತಾರೆ ನಾವು. ಬಟ್ ಹುಡುಕ್ಬೇಕ್ರಿ, ನಾವು ಹುಡ್ಕೊಂಡು ಕಿಶಿಂದ ತೊಗೊಬೇಕು.
ಅದೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಹೇಳಿ ಅನ್ಕೊತೀನಿ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಬಾಯ್.